ಎಸ್ ವೀಕ್ಷಕರೇ, ಮೊದಲ ಸ್ಟೋರಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಟಿಕೆಟ್ ಟೆನ್ಷನ್ ಮುಗ್ದಿಲ್ಲ. ಕೇಂದ್ರ ಸಿಇಸಿ ಸಭೆಯಲ್ಲಿ 19 ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಗೆ ಒಪ್ಪಿಗೆ ನೀಡಲಾಗಿದೆ. ಒಟ್ಟು 10 ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಯಾರು ಆ ಹಾಲಿ ಸಂಸದರು, ಯಾರಿಗೆ ಮತ್ತೆ ಟಿಕೆಟ್ ಸಿಗುತ್ತೆ, ಗೆಲ್ಲುವ ಸಂಸದರಿಗೆ ಮತ್ತೆ ಟಿಕೆಟ್ ನೀಡೋದಕ್ಕೆ ಬಿಜೆಪಿ ನಿರ್ಧಾರ ಮಾಡಿಕೊಂಡಿದ್ಯಾ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಿಜೆಪಿ ಟಿಕೆಟ್ ಬಗ್ಗೆ ಎಕ್ಸ್ಕ್ಲೂಸಿವ್ ಸುದ್ದಿ. ಹತ್ತು ಕ್ಷೇತ್ರಗಳಿಗೆ ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಪ್ಲಾನ್ ಮಾಡಿದ್ಯಂತೆ ಬಿಜೆಪಿ. ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳ ಹಾಲಿ ಸಂಸದರಿಗೆ ಟಿಕೆಟ್ ನೀಡಲಾಗುತ್ತೆ? ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ. ಧಾರವಾಡದ ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವರು, ವಿಜಯಪುರದ ರಮೇಶ್ ಜಿಗಜಿಣಗಿ ಅವರಿಗೂ ಕೂಡ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಚಿಕ್ಕೋಡಿಯ ಅಣ್ಣಾ ಸಾಹೇಬ್ ಜೊಲ್ಲೆ, ಬಾಗಲಕೋಟೆಯ ಗದ್ದಿಗೌಡರ್, ಬೆಂಗಳೂರು ದಕ್ಷಿಣದ ತೇಜಸ್ವಿ ಸೂರ್ಯ, ಬೆಂಗಳೂರು ಸೆಂಟ್ರಲ್ ಪಿಸಿ ಮೋಹನ್, ಕಲಬುರಗಿಯ ಉಮೇಶ್ ಜಾಧವ್, ಬೀದರ್ನ ಭಗವಂತ ಖೂಬಾ, ಕೋಲಾರದ ಮುನಿಸ್ವಾಮಿ, ಶಿವಮೊಗ್ಗದ ಬಿವೈ ರಾಘವೇಂದ್ರ, ಇವರೆಲ್ಲರ ಲಿಸ್ಟ್ ಫೈನಲ್ ಅನ್ನೋ ಮಾಹಿತಿ ಇಲ್ಲಿವರೆಗೆ ಸದ್ಯಕ್ಕೆ ತಿಳಿದು ಬರ್ತಾ ಇದೆ. ಹಾಗಾದ್ರೆ ಬಿಜೆಪಿಯ ನಾಯಕರು ಏನ್ ಹೇಳಿದ್ದಾರೆ ಈ ಬಗ್ಗೆ ಕೇಳಿಸ್ಕೊಂಡು. ಇವತ್ತಿನ ಸಭೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಜಿ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಈ ಸಭೆ ರಾಜ್ಯದ ಎಲ್ಲ 28 ಲೋಕಸಭಾ ಕ್ಷೇತ್ರಗಳ ಬಗ್ಗೆ ಚರ್ಚೆ ಆಗಿದೆ. ಅಭ್ಯರ್ಥಿಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಎಲ್ಲವೂ ಕೂಡ ಚರ್ಚೆ ಆಗಿದೆ. ಅಂತಿಮವಾಗಿ ಯಾವುದು ಅಂತಿಮ ಆಗ್ತದೆ ಅಂತಕ್ಕಂಥದ್ದು ನಾಳೆ ನಾಡಿದಷ್ಟು ಗೊತ್ತಾಗ್ತದೆ. ಎಲ್ಲಾ ವಿಚಾರದಲ್ಲೂ ಕೂಡ ಚರ್ಚೆ ಆಗಿದೆ. ಎಲ್ಲ ಅಭ್ಯರ್ಥಿಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ರಾಷ್ಟ್ರಾಧ್ಯಕ್ಷರು ನಡ್ಡಾಜಿ, ಅಮಿತ್ ಶಾ ಜಿ, ರಾಜನಾಥ್ ಸಿಂಗ್ ಜಿ ಮತ್ತು ಪಾರ್ಲಿಮೆಂಟರಿ ಬೋರ್ಡ್ನ ಹಲವಾರು ಸದಸ್ಯರಿದ್ದರು. ನಮ್ಮ ರಾಜ್ಯದ ಟೀಮ್ ಕೂಡ ಇತ್ತು. ಎಲ್ಲ 28 ಬಗ್ಗೆ ಡಿಸ್ಕಷನ್ ಆಗಿದೆ. ಅಂತಿಮವಾದಂಥ ತೀರ್ಮಾನವನ್ನ ಅವರು ಮುಂದಿನ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲಿ ಅವರು ತಮ್ಮ ನಿರ್ಣಯಗಳನ್ನ ಪ್ರಕಟಣೆ ಮಾಡ್ತಾರೆ. ಬರುವಂತ ಕೆಲವೇ ದಿನಗಳಲ್ಲಿ, ನಾಳೆ ಅಥವಾ ನಾಡದಲ್ಲಿ ಪ್ರಕಟಣೆ ಆಗುತ್ತೆ. ಪ್ರಶಾಂತ್, 10 ಕ್ಷೇತ್ರಗಳ ಹಾಲಿ ಸಂಸದರಿಗೆ ಟಿಕೆಟ್ ಫೈನಲ್ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಭವನ, ಒಟ್ಟು ನಿನ್ನೆಯ ಸಭೆಯಲ್ಲಿ ಆಗಿರ್ತಕ್ಕಂಥ ಒಟ್ಟಾರೆ ಚರ್ಚೆಯನ್ನು ನೋಡಿದ್ರೆ ಸಂಘಟನಾತ್ಮಕ ಕ್ಷೇತ್ರಗಳಲ್ಲಿ ಎಲ್ಲಿ RSSನ ಪ್ರಭಾವ ಇದೆ, ಎಲ್ಲಿ ಬರೀ ಮೋದಿ ಕಾರಣದಿಂದಲೇ ಹೆಚ್ಚು ಗೆಲ್ತಕ್ಕಂಥ ಅವಕಾಶಗಳಿವೆ, ಅಲ್ಲಿ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡಲಾಗಿದೆ. ಎಲ್ಲಿ ಜಾತಿಯ ಕಾರಣದಿಂದ, ಅಂದರೆ ಮೋದಿ ಪ್ರಭಾವ ಇದ್ದರೂ ಕೂಡ ಜಾತಿ ಕೂಡ ಪ್ರಾಧಾನ್ಯತೆಯನ್ನು ಪಡೆಯುತ್ತೆ, ಆ ಕ್ಷೇತ್ರಗಳಲ್ಲಿ ಬದಲಾವಣೆಯ ಮನಸ್ಸನ್ನು BJP ಹೈಕಮಾಂಡ್ ಮಾಡಿಲ್ಲ. ಫಾರ್ ಎಕ್ಸಾಂಪಲ್ ವಿಜಯಪುರ, ರಮೇಶ್ ಜಿಗಜಿಣಗಿ ಬದಲಾವಣೆಗೂ ಕೂಡ ಒತ್ತಡ ಇತ್ತು. ಗೋವಿಂದ ಕಾರಜೋಳ ನಾನು ನಿಲ್ತೀನಿ ಅಂತ ಇದ್ದರು. ಆದರೆ ನಿನ್ನೆಯ ಸಭೆಯಲ್ಲಿ ರಮೇಶ್ ಜಿಗಜಿಣಗಿ ಹೆಸರಿಗೆ ಹಸಿರು ನಿಶಾನೆ ಕೊಡಲಾಗಿದೆ. ಚಿಕ್ಕೋಡಿಯಲ್ಲೂ ಕೂಡ ಬದಲಾವಣೆಯ ಬಗ್ಗೆ ಚರ್ಚೆಗಳಿದ್ವು. ಆದರೆ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಹೆಸರನ್ನು ಕಂಟಿನ್ಯೂ ಮಾಡಲಾಗಿದೆ. ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ 2 ಹೆಸರುಗಳನ್ನು ಕಳಿಸಲಾಗಿತ್ತು. ಪ್ರಹ್ಲಾದ್ ಜೋಶಿ ಅವರ ಹೆಸರನ್ನು ಫೈನಲ್ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಯಾರು ಅಂತಕ್ಕಂಥದ್ದನ್ನು ನಿನ್ನೆ ಚರ್ಚೆ ಪೂರ್ಣಗೊಂಡಿಲ್ಲ. ಹೆಸರುಗಳು ಬಂದಿವೆ, ಚರ್ಚೆ ಪೂರ್ಣಗೊಂಡಿಲ್ಲ. ಯಡಿಯೂರಪ್ಪನವರು ರಮೇಶ್ ಕತ್ತಿಗೆ ಟಿಕೆಟ್ ಕೊಡಿಸಲೇಬೇಕು ಅಂತಕ್ಕಂಥದ್ದಿದ್ರೆ ಜಗದೀಶ್ ಶೆಟ್ಟರ್ನ ಎಲ್ಲ ಅಕಾಮಿಡೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಸ್ಪೆಸಿಫಿಕಲಿ ಜಗದೀಶ್ ಶೆಟ್ಟರ್ ಬಗ್ಗೆ ಕೂಡ ನಿನ್ನೆ ಸಭೆಯಲ್ಲಿ ಚರ್ಚೆ ಆಗಿದೆ. ಬಸವರಾಜ ಬೊಮ್ಮಾಯಿ ವರಿಷ್ಠರ ಎದುರುಗಡೆ ಕೂಡ ನಾನೇ ನಿಲ್ತೀನಿ ಅಂತಕ್ಕಂಥದ್ದನ್ನು ಇನ್ನೂವರೆಗೂ ಗಟ್ಟಿಯಾಗಿ ಹೇಳಿಲ್ಲ. ಬೊಮ್ಮಾಯಿ ನಿಲ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರೆ ಹಾವೇರಿಗೆ ಬೊಮ್ಮಾಯಿ ಅವ್ರಿಗೆ ಟಿಕೆಟ್ ಸಿಗುತ್ತೆ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಮೂಲಗಳು ಹೇಳ್ತಾ ಇವೆ. ಬಟ್ ಸ್ಟಿಲ್ ಹಾವೇರಿ ಟಿಕ್ ಆಗಿಲ್ಲ. ಬೆಳಗಾವಿ ಕೂಡ ಸ್ಪಷ್ಟತೆ ಇಲ್ಲ. ಇನ್ನುಳಿದಂತೆ ತೇಜಸ್ವಿ ಸೂರ್ಯ ಟಿಕೆಟ್ ಫೈನಲ್ ಆಗಿದೆ. PC ಮೋಹನ್ ಅವ್ರಿಗೂ ಕೂಡ ಟಿಕೆಟ್ ಫೈನಲ್ ಆಗಿದೆ. ಕೋಲಾರ ಮುನಿಸ್ವಾಮಿ, ಯಾಕಂದರೆ JDSಗೆ ಹೋಗ್ತದೆ ಅಂತಕ್ಕಂಥದ್ದಿತ್ತು.
ಮುನಿಸ್ವಾಮಿ ಆತಂಕಿತಗೊಂಡಿದ್ರು ಅಂತ ಅನಿಸುತ್ತೆ. ಬಟ್ JDSಗೆ ಮಂಡ್ಯ ಮತ್ತು ಹಾಸನ ಕೊಡುವ ನಿರ್ಧಾರ ಮಾಡಿದ್ರಿಂದ ಕೋಲಾರದಲ್ಲಿ ಮುನಿಸ್ವಾಮಿ ಅವರ ಟಿಕೆಟ್ ಕೂಡ ಫೈನಲ್ಗೊಂಡಿದೆ. ಇನ್ನೊಂದು ಹೆಸರು ಆಶ್ಚರ್ಯಕರ ರೀತಿಯಲ್ಲಿ ನಿನ್ನೆಯ ಸಭೆಯಲ್ಲಿ ಓಕೆ ಆಗಿರೋದು ಭಗವಂತ್ ಖೂಬಾ. ಕರೆಕ್ಟ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿರೋಧ ನಾಯಕರದು ಇದ್ದಿದ್ರೆ ಅದು ಬೀದರ್ನಲ್ಲಿ. ಆದರೆ ಭಗವಂತ್ ಖೂಬಾ ಅವರ ಹೆಸರು ಆಶ್ಚರ್ಯಕರ ರೀತಿಯಲ್ಲಿ ಅದಕ್ಕೊಂದು ಗ್ರೀನ್ ಸಿಗ್ನಲ್ ಅನ್ನು ನಿನ್ನೆ ಕೊಡಲಾಗಿದೆ. ಆಲ್ಟರ್ನೇಟಿವ್ ಹೆಸರು ಅಷ್ಟು ಸ್ಟ್ರಾಂಗ್ ಆಲ್ಟರ್ನೇಟಿವ್. ದಟ್ ಈಸ್ ದ ರೀಸನ್. ಯಾರು ಆಲ್ಟರ್ನೇಟಿವ್ ಅಂತಕ್ಕಂಥದ್ದು ಬಂದಾಗ ಆ ಮಟ್ಟದ ಒಂದು ಪರ್ಯಾಯ ಅಭ್ಯರ್ಥಿ ಇಲ್ಲದೆ ಇರೋದ್ರಿಂದ ಅವರ ಹೆಸರನ್ನು ಭಗವಂತ್ ಖೂಬಾ ಅವರ ಹೆಸರನ್ನು ಫೈನಲ್ ಮಾಡಲಾಗಿದೆ. ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಕಳೆದ ಬಾರಿ ಅವರು ಜೆಂಟ್ ಕಿಲ್ಲರ್ ಅನ್ಸ್ಕೊಂಡಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆಡವಿ. ಈ ಬಾರಿ ಕೂಡ ಅವರಿಗೆ ಟಿಕೆಟನ್ನು ಕಂಟಿನ್ಯೂ ಮಾಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.